ಚಿನ್ನದ ಕುರಿ. ಪ್ರಾಚೀನ ಎಂಬ ಊರಿನಲ್ಲಿ ದಾಸಪ್ಪ ಎಂಬ ಕುರಿ ಕಾಯುವವನಿದ್ದ. ಇವನಿಗೆ ಗಿರಿಜಾ ಎಂಬ ಹೆಂಡತಿ ಮತ್ತು ಶಂಕರ ಎಂಬ ಒಬ್ಬ ಮಗನಿದ್ದ. ಈ ದಾಸಪ್ಪ ದಿನ ಕುರಿಗಳನ್ನು ಮೇಯಿಸಲು ತನ್ನ ಮಗನೊಂದಿಗೆ ಆ ಊರಿನ ಪಕ್ಕದಲ್ಲಿದ್ದ ಒಂದು ಕಾಡಿಗೆ ಹೋಗಿ ತನ್ನ ಕುರಿಗಳನ್ನು ಅಲ್ಲಿ ಮೇಯಲು ಬಿಡುತ್ತಿದ್ದ. ಆ ಕುರಿಗಳು ತಮ್ಮ ಪಾಡಿಗೆ ತಾವು ಮೇಯಿಕೊಂಡು ಇರುತ್ತಿದ್ದವು. ದಾಸಪ್ಪ ಮತ್ತು ಅವನ ಮಗ ಶಂಕರ ಇಬ್ಬರು ಅಲ್ಲೇ ಮರದ ಕೆಳಗೆ ಕುಳಿತುಕೊಂಡರು. ಮನೆಯಿಂದ ತಂದಿದ್ದ ರೊಟ್ಟಿಯನ್ನು ತಿಂದು ಮುಗಿಸಿದರು. ಶಂಕರ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಕುರಿಗಳನ್ನು ಹುಷಾರಾಗಿ ನೋಡ್ಕೊ. ಅವು ಅಲ್ಲಿ ಇಲ್ಲಿ ಹೋಗದಂತೆ ಅದನ್ನು ಕಾಯ್ಕೊಂಡಿರು. ಹೀಗೆಂದು ಹೇಳಿ ಅಲ್ಲೇ ಮರದ ಪಕ್ಕದಲ್ಲಿ ಮಲ್ಕೊಂಡ. ಈ ಶಂಕರ, ಅಪ್ಪ ಹೇಗಿದ್ದರೂ ಮಲಗಿದ್ದಾರೆ, ಅವರು ಎದ್ದೇಳೋ ಅಷ್ಟರಲ್ಲಿ ನಾನು ಈ ಕಾಡನ್ನು ಸುತ್ತಿಕೊಂಡು ಬರೋಣ ಅಂತ ಆ ಕುರಿಗಳನ್ನು ಸೇರಿಸಿಕೊಂಡು ಕಾಡನ್ನು ನೋಡಲು ಹೊರಟ. ಹೀಗೆ ಕುರಿಗಳ ಜೊತೆ ಹೋಗುತ್ತಿರುವಾಗ ಅವನಿಗೆ ದೂರದಲ್ಲಿ ಒಂದು ವಿಶೇಷವಾದ ಕುರಿ ಒಂದು ಕಾಣಿಸುತ್ತದೆ. ಅರೆ, ಈ ಕುರಿ ಎಷ್ಟು ವಿಚಿತ್ರವಾಗಿದೆ, ನೋಡಲು ಬಹಳ ವಿಭಿನ್ನವಾಗಿದೆ. ಹೀಗೆಂದು ಮಾತನಾಡಿಕೊಳ್ಳುತ್ತಾ ಆ ಕುರಿಯ ಹತ್ತಿರ ಹೋದ. ಹೇ, ಯಾರು ನೀನು? ಈ ಕಾಡಲ್ಲಿ ಒಂದೇ ಏನ್ ಮಾಡ್ತಿದ್ದೀಯಾ? ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ಲವೇ? ಇಷ್ಟು ದೊಡ್ಡ ಕಾಡಲ್ಲಿ ಒಬ್ಬಂಟಿಯಾಗಿ ಹೇಗೆ ಬದುಕಲು ಸಾಧ್ಯ? ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಬಂದು ಬಿಡು. ನನ್ನ ಕುರಿಗಳ ಜೊತೆ ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ. ನಮ್ಮ ಕುರಿಗಳ ಜೊತೆ ನೀನು ಸಂತೋಷದಿಂದಿರಬಹುದು ಎಂದು ಹೇಳುತ್ತಾ ಆ ಕುರಿಯನ್ನು ಜೊತೆ ಸೇರಿಸಿಕೊಂಡು ತನ್ನ ತಂದೆ ಮಲಗಿದ್ದ ಜಾಗಕ್ಕೆ ಹೊರಟ. ದಾಸಪ್ಪ ಎಚ್ಚರಗೊಂಡು ತನ್ನ ಮಗನನ್ನು ಮತ್ತು ಕುರಿಗಳನ್ನು ಹುಡುಕುತ್ತಿರುತ್ತಾನೆ. ಅದೇ ಸಮಯಕ್ಕೆ ಶಂಕರ ಮತ್ತು ಕುರಿಗಳೆಲ್ಲ ಬಂದವು. ಸಿಟ್ಟುಗೊಂಡ ದಾಸಪ್ಪ ಮಗನ ಹತ್ತಿರ ಓಡಿ ಬಂದು ಜೋರಾಗಿ ಹೊಡೆಯುತ್ತಾನೆ. ನಾನು ನಿನಗೆ ಹೇಳಿರ್ಲಿಲ್ವಾ ಎಲ್ಲೂ ಹೋಗಬಾರದೆಂದು? ಈ ಕಾಡು ಮೊದಲೇ ಸರಿಯಿಲ್ಲ. ಏನಾದರೂ ಅನಾಹುತವಾಗಿದ್ದರೆ ಏನು ಮಾಡಬೇಕಿತ್ತು? ಹೇಳು, ಕುರಿಗಳನ್ನೆಲ್ಲ ಕರೆದುಕೊಂಡು ನೀನು ಒಬ್ಬನೇ ಎಲ್ಲಿ ಹೋಗಿದ್ದೆ ಹೇಳು ಎಂದು ಕೋಪದಿಂದ ಕೇಳುತ್ತಾನೆ. ಶಂಕರ ಅಳುತ್ತಲೇ, ನಾನು ಹೀಗೆ ಕಾಡನ್ನು ಸುತ್ತಿಕೊಂಡು ಬರಲು ಹೋಗಿದ್ದೆ. ಆಗ ನನಗೆ ಒಂದು ಕುರಿ ಕಾಣಿಸಿತು. ಆ ಕುರಿಯನ್ನು ನಮ್ಮ ಒಟ್ಟಿಗೆ ಸೇರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದ. ಆ ಕುರಿಯನ್ನು ಕಂಡ ದಾಸಪ್ಪ, ಏನಿದು ವಿಚಿತ್ರವಾಗಿದೆ, ವಿಚಿತ್ರ ಬಣ್ಣದಲ್ಲಿದೆ. ಸರಿ, ಹೋಗಲಿ ಬಿಡು. ಸಾಯಂಕಾಲವಾಗುತ್ತಿದೆ, ಮನೆಗೆ ಸೇರಿಕೊಳ್ಳೋಣ. ಮನೆಗೆ ಬಂದು ಕುರಿಗಳನ್ನೆಲ್ಲ ಒಳಗಡೆ ಕಟ್ಟಿ ಹಾಕಿದರು. ಹೀಗೆ ಕೆಲವು ದಿನಗಳು ಕಳೆದಂತೆ ಅವರಿಗೆ ಕಾಡಿನಲ್ಲಿ ಸಿಕ್ಕಿದ್ದ ಕುರಿಯು ಒಂದು ಮರಿಯನ್ನು ಹಾಕುತ್ತೆ. ವಿಶೇಷ ಎಂದರೆ ಆ ಮರಿಯ ಹಲ್ಲು ಚಿನ್ನದಿಂದ ಕೂಡಿರುತ್ತೆ. ಇದನ್ನು ಕಂಡ ದಾಸಪ್ಪನಿಗೆ ಬಹಳ ಆಶ್ಚರ್ಯ. ಇದು ಹೇಗೆ ಸಾಧ್ಯ? ಹಲ್ಲುಗಳು ಚಿನ್ನದಂತೆ ಬರಲು ಹೇಗೆ ಸಾಧ್ಯ ಎಂದು ಬಹಳಷ್ಟು ಯೋಚಿಸುತ್ತಾನೆ. ಇದು ನಿಜವಾಗಿಯೂ ಚಿನ್ನವೇ ಎಂದು ಒಂದು ಹಲ್ಲನ್ನು ಕಿತ್ತುಕೊಂಡು ತನ್ನ ಊರಿನ ಗಿರವಿ ಅಂಗಡಿಗೆ ಮಾರಲು ಹೋದ. ಸೇಟು, ಇದು ನೋಡು, ಇದನ್ನು ಇಟ್ಕೊಂಡು ಸ್ವಲ್ಪ ಹಣ ಕೊಡೋದಕ್ಕೆ ಆಗುತ್ತಾ ಅಂತ ನೋಡು. ಅರೆ ದಾಸಪ್ಪ, ಇದು ಎಲ್ಲಿಂದ ಸಿಕ್ತು ನಿನಗೆ? ಅದು ಎಲ್ಲೋ ಸಿಕ್ತು, ಇವಾಗ ನೋಡು, ಇದನ್ನ ಇಟ್ಕೊಂಡು ದುಡ್ಡು ಕೊಡೋಕ್ಕಾಗುತ್ತಾ ಇಲ್ವಾ ಅಂತ. ಸರಿ ಸರಿ ಎಂದು ಸೇಟು ಹಣವನ್ನು ನೀಡಿದ.
ಇದನ್ನು ಕಂಡ ದಾಸಪ್ಪ ಬಹಳ ಖುಷಿಗೊಂಡು ಇದು ನಿಜವಾಗಿಯೂ ಚಿನ್ನವೇ ಎಂದು ಖಚಿತಗೊಂಡ. ಮನೆಗೆ ಓಡಿ ಬಂದು ಗಿರಿಜಾ ಮತ್ತು ಶಂಕರನ ಬಳಿ ನಿಂತು, ಇದು ನೋಡಿ, ಚಿನ್ನದ ಹಲ್ಲನ್ನು ಮಾರಿ ನಾನು ತಂದಿರುವ ಹಣ. ಗಿರಿಜಾ ಕೇಳುತ್ತಾಳೆ, ಚಿನ್ನದ ಹಲ್ಲು, ಹಣ, ಇದೇನು ಅರ್ಥನೇ ಆಗುತ್ತಿಲ್ಲವಲ್ಲ ನನಗೆ. ಓ, ನಿನಗೆ ವಿಷಯವೇ ಗೊತ್ತಿಲ್ಲ ಅಲ್ವಾ? ನಾವು ಮೊನ್ನೆ ಕುರಿ ಕಾಯಲು ಕಾಡಿಗೆ ಹೋಗಿದ್ದಾಗ ಒಂದು ಕುರಿ ಸಿಕ್ಕಿತ್ತು. ಆ ಕುರಿಯು ಒಂದು ಮರಿಯನ್ನೂ ಹಾಕಿತ್ತು. ಆ ಮರಿಯ ಹಲ್ಲು ನೋಡಿದರೆ ಚಿನ್ನದಿಂದ ಕೂಡಿತ್ತು. ಅದನ್ನು ಈಗ ತಾನೇ ಮಾರಿ ಬಂದೆ. ಅದರಿಂದ ಬಂದ ಹಣವೇ ಇದು. ದಾಸಪ್ಪ ಮತ್ತು ಗಿರಿಜಾಗೆ ಬಹಳ ಸಂತೋಷ. ಆದರೆ ಶಂಕರನಿಗೆ ಮಾತ್ರ ಬೇಜಾರು. ಪ್ರಾಣಿ ಹಿಂಸೆ ಮಾಡುವುದು ಅವನಿಗೆ ಇಷ್ಟವಿರಲಿಲ್ಲ. ಹೀಗೆ ಆ ಕುರಿಯ ಒಂದೊಂದೇ ಹಲ್ಲನ್ನು ಕಿತ್ತು ಎಲ್ಲವನ್ನೂ ಮಾರಿ ಮತ್ತೊಂದಷ್ಟು ಹೊಸ ಕುರಿಗಳನ್ನು ತಂದನು. ಇದನ್ನೆಲ್ಲ ನೋಡಿದ ಶಂಕರ, ಅಪ್ಪ, ಬೇಡ ಅಪ್ಪ, ಪ್ರಾಣಿ ಹಿಂಸೆ ಮಹಾಪಾಪ. ಅದರ ಹಲ್ಲನ್ನು ಕಿತ್ತಿ ಅದಕ್ಕೆ ನೋಯಿಸಬೇಡ ಎಂದು ಬೇಡಿಕೊಳ್ಳುತ್ತಾನೆ. ಮಗನ ಮಾತನ್ನು ಲೆಕ್ಕಿಸದ ದಾಸಪ್ಪ ಆ ಕುರಿ ಪ್ರತಿ ಬಾರಿಯೂ ಮರಿಗಳನ್ನು ಹಾಕಿದಾಗ ಆ ಕುರಿಗಳ ಹಲ್ಲನ್ನು ಕಿತ್ತು ಕಿತ್ತು ಮಾರಿದನು. ಇದನ್ನೆಲ್ಲ ನೋಡಿ ಬೇಸತ್ತ ಶಂಕರ ಒಂದು ದಿನ ತನ್ನ ತಂದೆಯು ಹೊರಗಡೆ ಹೋದ ಸಮಯದಲ್ಲಿ ಆ ಕುರಿಯನ್ನು ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು, ದಯವಿಟ್ಟು ನನ್ನನ್ನು ಕ್ಷಮಿಸು. ನೀನು ನಮ್ಮ ಮನೆಯಲ್ಲಿ ಇದ್ದರೆ ನಿನ್ನ ಮರಿಗಳ ಹಲ್ಲುಗಳನ್ನು ಕಿತ್ತು ಅವುಗಳಿಗೆ ಭಾರೀ ಹಿಂಸೆ ಕೊಡುತ್ತಾನೆ ನಮ್ಮ ತಂದೆ. ಅದನ್ನು ನನ್ನಿಂದ ನೋಡಲಾಗುವುದಿಲ್ಲ. ನೀನು ಈ ಕಾಡಿನಲ್ಲಿ ಸಂತೋಷವಾಗಿರು ಎಂದು ಹೇಳಿ ಆ ಕುರಿಯನ್ನು ಅಲ್ಲೇ ಬಿಟ್ಟು ಮನೆಗೆ ವಾಪಸ್ಸು ತೆರಳಿದ. ದಾಸಪ್ಪನಿಗೆ ಈಗಾಗಲೇ ವಿಷಯ ತಿಳಿದಿದ್ದು ಕಾದು ಕೋಪದಿಂದ ಕುಳಿತಿದ್ದ. ದಾಸಪ್ಪ ಮಗನನ್ನು ಕಂಡ ಕೂಡಲೇ ಅವನನ್ನು ಜೋರಾಗಿ ಬಡೆದು ಇಡುತ್ತಾನೆ. ಎಲ್ಲಿ ಆ ಕುರಿ? ಎಲ್ಲಿ ಬಿಟ್ಟು ಬಂದೆ? ನಿಜ ಹೇಳು, ಎಲ್ಲಿ ಬಿಟ್ಟು ಬಂದೆ ಎಂದು ಜೋರಾಗಿ ಹೊಡೆಯುತ್ತಾನೆ. ಮಗನನ್ನು ಮತ್ತೆ ಆ ಕಾಡಿಗೆ ಕರೆದುಕೊಂಡು ಹೋಗಿ ಆ ಕುರಿಯನ್ನು ಹುಡುಕಲು ಪ್ರಯತ್ನಿಸುತ್ತಾನೆ. ಆದರೆ ಆ ಕುರಿಯು ಎಲ್ಲಿಯೂ ಕಾಣಿಸುವುದಿಲ್ಲ. ಇಬ್ಬರು ಸಹ ಮನೆಗೆ ಹಿಂದಿರುಗಿದರು. ಮೂಕ ಪ್ರಾಣಿಗಳನ್ನು ಹಿಂಸಿಸುವುದು ತಪ್ಪು. ಪ್ರಾಣಿ ಹಿಂಸೆ ಮಹಾಪಾಪ.